ನಮಸ್ಕಾರ. ನಮ್ಮೂರು ದೊಡ್ಡ ಹೆಜ್ಜಾಜಿ. ನನ್ನ ಹೆಸರು ಗೌರಮ್ಮ. ನಾನು ಅನೇಕ ಡಿಲಿವರಿಗಳನ್ನು ಮಾಡಿದ್ದೇನೆ. ಜೋರಾಗಿ ನಾನು ಅನೇಕ ಡಿಲಿವರಿಗಳನ್ನು ಮಾಡಿದ್ದೇನೆ. ಆವಾಗ ಲೈಟ್ ಇರಲಿಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಬುಟ್ಟಿ ಬೆಳಕಲ್ಲಿ ನಾನು ಸುಮಾರು ಒಂದು 40-45 ಡಿಲಿವರಿಗಳು ಮಾಡಿದ್ದೀನಿ. ಅವಾಗ ತುಂಬ ಕಷ್ಟ. ದುಡ್ಡು ಕಾಸು ಏನು ಕೊಡ್ತಾನೂ ಇರಲಿಲ್ಲ, ನಾವು ಈಸ್ಕೊತಾನೂ ಇರಲಿಲ್ಲ. ನೀರು ಹಾಕೋ ದಿವಸ ಕರ್ಸಿಯೋರು, ಒಂದು ಬ್ಲೌಸ್ ಬಟ್ಟೆ 5 ರೂಪಾಯಿ ಇಟ್ಟೋರು, ಒಂದು ಎಲೆ ಅಡಿಕೆ ಕೊಡೋರು. ಅಷ್ಟು ಬಿಟ್ಟು ಏನೂ ಇರಲಿಲ್ಲ. ಆವಾಗಲೂ ಕಷ್ಟ ನಮಗೆ. ಬುಟ್ಟಿ ಬೆಳಕು, ಆಮೇಲೆ ಬ್ಲೇಡ ಕುಯ್ಯೋಂಗಿರಲಿಲ್ಲ. ಅವಾಗ ಏನೂ ಇಲ್ಲ, ಬಿಳಿ ಬಟ್ಟೆ ಏನಿಲ್ಲ. ಹುಲ್ಲಾಸೋರು, ಮಗ ಹಾಕಿವ್ನಿ, ಒಕ್ಳನ್ನ ಚಾಕ್ತ ಕುಯ್ಯೀನಿ. ಕುಯ್ದುಬಿಟ್ಟು ಮರದಲ್ಲಿ ಹುಲ್ಲಾಸ್ಬಿಟ್ಟು ಒಂದು ಹಳೆ ಬಟ್ಟೆ ಹಾಕಿ ಮಗುನ ಅದ್ರ ಮೇಲೆ ಹಾಕ್ಬಿಟ್ಟು ಈ ಕಸ ಇಷ್ಟೊತ್ತು ಬೀಳ್ತಿರಲಿಲ್ಲ ಬಾಣಂತಿಯರಿಗೆ. ಆವಾಗ ಬಾಯಿಗೆ ನಾನು ಕೂರ್ಲಿಕ್ಕೋದು ಯಾಕಂತ ಅಂದಾಗ ಆವಾಗ ಕಸ ಬೀಳೋದು. ಆವಾಗ ಅದೆಲ್ಲ ನಾನೇ ಕ್ಲೀನ್ ಮಾಡ್ಬೇಕಾಯ್ತು, ಅವರೆಲ್ಲ ಮಾಡ್ತಿರಲಿಲ್ಲ. ಅದಕ್ಕಾಗಿ ನಮಗೇನು ಕೊಡ್ತಾನೂ ಇಲ್ಲ, ನಾನು ಈಸ್ಕೊತಾನೂ ಇಲ್ಲ. ಏನೋ ನಮ್ಮ ಧರ್ಮ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಮಾಡೀನಿ. ಸುಮ್ಮನೆ ಬರೀನಿ. ಅರ್ಧ ಹೊತ್ತು ಅಂದ್ಬಿಡ 12 ಗಂಟೆ ರಾತ್ರಿಗೆ ಕರ್ಕೊಂಡೋಗೋರು. ಆವಾಗ ಆಸ್ಪತ್ರೆ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ, ಸಿಸ್ಟರ್ಗಳು ಇರಲಿಲ್ಲ. ಮನೆಗಳಿಗೂ ಕರ್ಕೊಂಡೋಗೋರು, ಮನೆಗೂ ಡೆಲಿವರಿ ಮಾಡೀನಿ. ಆಮೇಲೆ ಸುಮ್ಮನೆ ಇರಮ್ಮ, ಅಳಬೇಡ, ಜಾಸ್ತಿ ನೋವಿರೋರು ಅಳೋರು, ಅಮ್ಮ ತಡ್ಕೊಳಕ್ಕಾಗಲ್ಲ ಅನ್ನೋರು. ನಾನು ಜಾಗ ನೋಡಿ ಇನ್ನೇನಾಗುತ್ತಮ್ಮ ಅಂತೇಳಿ ಅವ್ರಿಗೆ ಜೀರಿಗೆ, ಬೆಲ್ಲ, ಈ ಕಷಾಯ ಮಾಡಿಕೊಡೋದು. ಆಮೇಲೆ ಸೊಂಟದ ಮ್ಯಾಗೆ ಬಿಸಿನೀರು ಕಾಸ್ರಮ್ಮ ಅಂತೇಳಿ ಮನೆಯವ್ರಿಗೆ ಬಿಸಿನೀರು ಕಾಸೋರು. ಬಿಸಿನೀರು ಸೊಂಟದ ಮ್ಯಾಗೂ ಎಣ್ಣೆ ಕಷಾಯ ಕೊಡೀನಿ. ಆಮೇಲೆ ಹಿಂದೆ ಡಿಲಿವರಿ ಆಗೋದು ಹೆಣ್ಣಾಗಲಿ ಗಂಡಾಗಲಿ. ನಾನು ಡಿಲಿವರಿ ಮಾಡಿದ್ರಲ್ಲಿ ಒಂದು ಏನೂ ಅಪಾಯನೂ ಆಗಿಲ್ಲ, ಒಬ್ರಿಗೇನು ಒಂದು ಡೇಂಜರ್ ಆಗಿಲ್ಲ. ಆ ಥರ ಡಿಲಿವರಿ ಮಾಡ್ಕೊಂಡು ಹೋಗೀನಿ. ನಿಮಗೆ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಶುಭಾಶಯಗಳು. ನಿಮ್ಮದು ಸಾಧನೆ ಪರವಾಗಿಲ್ಲ, ಸಾಧನೆ ಮಾಡಿದ್ದೀರಾ. ಇದು ಎಲ್ಲೂ ದಾಖಲೆ ಆಗಿಲ್ವಾ? ಎಲ್ಲೂ ದಾಖಲೆ ಆಗಿಲ್ಲ. ಒಂದು ಸರ್ತಿ ಆಸ್ಪತ್ರೆಯಲ್ಲಿ ಒಂದು ತುಂಬ ಕಷ್ಟವಾದ ಡಿಲಿವರಿ ಬಂದಿತ್ತು. ಅದು ಡಾಕ್ಟ್ರು ಅವಾಗ ಅಲ್ಮೇಲಮ್ಮ ಅಂತ ಹೇಳ್ಬಿಟ್ಟು ಒಬ್ಬರು ಡಾಕ್ಟ್ರಿದ್ದರು. ಅವ್ರು ಬರೋದು ಬಳ್ಳಾಪುರದಿಂದ ಬರೋದು ತಡವಾಗಿತ್ತು. ಅದನ್ನು ನಾನೇನ ಡಿಲಿವರಿ ಮಾಡಿದೆ. ಬಂದು ನನಗೆ ಬೆನ್ತಟ್ಟಿ, ಈಗಲೂ ಆ ಹುಡುಗ ಐತೆ, ಹುಡುಗ ಆಗಲೇ ಕೆಲ್ಸಕ್ಕೆ ಹೋಗ್ತಾನೆ, ಅವ್ರ ಅಮ್ಮ ಸಣ್ಣಗಿದ್ದರು. ಡಿಲಿವರಿ ಮಾಡಿದೆ. ಬಂದು ಬೆನ್ತಟ್ಟಿ, ಪರವಾಗಿಲ್ಲ ಗೌರಮ್ಮರೇ, ಇಷ್ಟು ಪ್ರಯತ್ನಪಟ್ಟು ಡಿಲಿವರಿ ಮಾಡಿದ್ದೀರಾ. ನನ್ನ ಹೆಸರು ಅಲ್ಲಿ ದಾಖಲೆ ಆಗಲಿಲ್ಲ, ಯಾರೂ ದಾಖಲೆ ಮಾಡಲಿಲ್ಲ. ಸಿಸ್ಟರ್ ಒಬ್ಬರೋ ಇಬ್ಬರೋ ಇದ್ದರು. ಅಯ್ಯೋ, ನಿಮ್ಮ ಹೆಸರು ದಾಖಲೆ ಆದರೆ ನಮಗೆ ಬೈತಾರೆ ಡಾಕ್ಟ್ರು ಬಂದು, ಹೆಸರು ಏನು ಬೇಡ ಗೌರಮ್ಮರೇ ಅಂದ್ಬಿಟ್ರು. ಅದರಿಂದ ನಾನು ಅವಾಗೇನು ನಮಗೆ ಗೊತ್ತು, ಹೋಗ್ಲಿ ಬಿಡ್ರಿ ಅಂತ ಅಂದು ಸುಮ್ಮನೆ ಬರೀನಿ. 10 ರೂಪಾಯಿ 5 ರೂಪಾಯಿ ಕೊಡೋರು. ಅದ್ರ ಮೇಲೆ ಏನು 10 ಪೈಸೆ ನಾವು ಈಸ್ಕೊತಾನಲ್ಲ, ಅದಕ್ಕೆ ಆಸೆನೂ ಪಡ್ತಿರ್ಲಿಲ್ಲ. ಡೆಲಿವರಿ ಆಗಿರ್ತಕ್ಕಂಥ ಮಕ್ಕಳುಗಳೆಲ್ಲ ಆರೋಗ್ಯವಾಗವ್ರೆ? ಆರೋಗ್ಯವಾಗವ್ರೆ, ತೊಂದರೆ ತಾಪತ್ರೆ ಏನೇನು ಇಲ್ರ, ಎಲ್ಲ ಚೆನ್ನಾಗವ್ರೆ, ಓದ್ತಾವ್ರೆ, ಇಂಜಿನಿಯರ್ ಓದ್ತಾರೆ, ಗುರ್ತಿಡಿತಾರೆ. ಅವ್ರ ತಾಯಂದಿರನ್ನೇ ಎಲ್ಲ ನಮಸ್ಕಾರ ಅಮ್ಮರೇ, ಚೆನ್ನಾಗಿದ್ದೀರಾ ಅಂತಾರೆ, ಗುರ್ತಿಡಿತಾರೆ. ಸರಿ ಸರಿ ಸರಿ, ಓಕೆ. ನಿಮ್ಮ ಹೆಸರು ಗೌರಮ್ಮ ಅಂತನಾ? ನಮ್ಮ ಹೆಸರು ಗೌರಮ್ಮ, ನಮ್ಮ ಸ್ಥಳ ದೊಡ್ಡ ಹೆಜ್ಜಾಜಿ. ಸರಿ ಸರಿ. ಛಲವಾದಿ ಸಮುದಾಯದಲ್ಲಿ ಹುಟ್ಟಿ ಈ ಒಂದು ಸಾಧನೆ ಮಾಡಿರೋದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು.